ಅದು ಅವರಿಬ್ಬರದೇ ನಿರ್ಧಾರ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರ ವಿಚ್ಛೇದನಕ್ಕೆ ಸುದ್ದಿ. ಇದಕ್ಕೆ ಕಾರಣ ಏನೆಂದು ಅಭಿಮಾನಿಗಳು ಹುಡುಕ್ತಾನೆ ಇದ್ದಾರೆ. ಆದ್ರೆ ಈಗ ವಿಷಯ ಅದಲ್ಲ, ಬೇರೇನೇ ಇದೆ. ಚಂದನ್ ಹಾಗೂ ನಿವೇದಿತಾ ಬಗ್ಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಇದೆ. ನಿನ್ನೆ ವಿಚ್ಛೇದನವನ್ನ ಪಡೆದುಕೊಂಡ ಬಳಿಕ ಕೋರ್ಟ್ ಆವರಣದಿಂದ ಪರಸ್ಪರ ಕೈಯನ್ನ ಹಿಡಿದುಕೊಂಡೇ ಹೊರಬಿದ್ದಿದ್ದ ಚಂದನ್ ಹಾಗೂ ನಿವೇದಿತಾ ಅವರ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ವಿಚ್ಛೇದನ ಪಡೆದ ಬಳಿಕ ನಿವೇದಿತಾ ಅವರನ್ನ ಅವರ ತಾಯಿ ಮನೆ ಅಂದ್ರೆ ಮೈಸೂರಿಗೆ ಸ್ವತಃ ಚಂದನ್ ಅವರು ಕರೆದುಕೊಂಡು ಹೋಗಿದ್ದು, ಚಂದನ್ ಮರಳಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಡಿವೋರ್ಸ್ ಪ್ರಕರಣದ ಬೆನ್ನಲ್ಲೇ ನಿವೇದಿತಾ ಗೌಡರ ಮನೆ ಖಾಲಿಯಾಗ್ಬಿಟ್ಟಿದೆ. ಘಟನೆಯ ಬಳಿಕ ಕುಟುಂಬಸ್ಥರು ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಿವೇದಿತಾ ಗೌಡ ಫ್ಯಾಮಿಲಿ ವಾಸವಿದ್ದು, ಇದೀಗ ಮನೆಗೆ ವಾಪಸ್ ಬರಲು ನಿವೇದಿತಾ ಪೋಷಕರು ನಿರಾಕರಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ ಮನೆಯವರು ನಿನ್ನೆಯಿಂದ ಬೀಗವನ್ನ ಹಾಕಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿವೇದಿತಾ ತಂದೆ ರಮೇಶ್, ತಾಯಿ ಹೇಮಾ ನಿನ್ನೆ ಮಧ್ಯಾಹ್ನದವರೆಗೆ ಮನೆಯಲ್ಲಿದ್ರು. ಆದ್ರೆ ಮಧ್ಯಾಹ್ನದ ಬಳಿಕ ಮನೆಗೆ ಬೀಗವನ್ನ ಹಾಕಿದ್ದಾರೆ. ಡಿವೋರ್ಸ್ಗೂ ಮುನ್ನ ಅಂದರೆ ವಾರದ ಹಿಂದಷ್ಟೇ ಚಂದನ್ ಜೊತೆ ನಿವೇದಿತಾ ಗೌಡ ಮನೆಗೆ ಬಂದಿದ್ರು. ಆದ್ರೆ ನಿನ್ನೆ ಈ ಕ್ಯೂಟ್ ಕಪಲ್ ವಿಚ್ಛೇದನ ಪಡೆಯುವ ಮೂಲಕ ದೂರವಾಗಿದ್ದಾರೆ. ಹೀಗಾಗಿ ನಿವೇದಿತಾ ಕುಟುಂಬದವರು ಮಾಧ್ಯಮದಿಂದ ಕೊಂಚ ದೂರವಿದ್ದಾರೆ. ಆದ ನಿವೇದಿತಾ ಪೋಷಕರು ಆಪ್ತರ ಕರೆಗೂ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ, ನಿರಾಕರಣೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಮೌನಕ್ಕೆ ಜಾರಿದ್ದಾರೆ. ತಮ್ಮ ಪಾಡಿಗೆ ತಮಗೆ ಇರಲು ಬಿಡಿ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇವರಿಬ್ಬರ ವಿಚ್ಛೇದನದ ಬಗ್ಗೆ ವಕೀಲೆ ಅನಿತಾ ಅವರು ಮಾತನಾಡಿದ್ದು, 6 ತಿಂಗಳ ಹಿಂದೆಯೇ ಇಬ್ಬರು ನನ್ನ ಬಳಿಗೆ ಬಂದಿದ್ದಾರೆ. ಇಬ್ಬರನ್ನು ನಾನು ಮಾತನಾಡಿಸಿ ಮನವರಿಕೆ ಮಾಡಲು ಪ್ರಯತ್ನ ಮಾಡಿದೆ. ಆದ್ರೆ ಅವರಿಬ್ಬರು ಕೂಡ ಡಿಸೈಡ್ ಮಾಡಿಕೊಂಡೆ ವಿಚ್ಛೇದನ ಪಡೆಯಲು ಬಂದಿದ್ರು. ಹೀಗಾಗಿ ನಾನೇನು ಪ್ರಕ್ರಿಯೆಗಳನ್ನ ಮಾಡಬೇಕೋ ಅದರ ಪ್ರಕಾರ ಮಾಡಿದ್ದೇನೆ. ನಿವೇದಿತಾ ಅವರು ಯಾವುದೇ ಡಿಮ್ಯಾಂಡ್ ಅನ್ನ ಇಟ್ಟಿಲ್ಲ, ಸಿಂಪಲ್ ಆಗಿ ವಿಚ್ಛೇದನ ಮಾತ್ರ ಸಾಕು, ಬೇರೇನು ಬೇಡ ಅಂತ ಹೇಳಿದ್ದಾರೆ. ಅದು ಅವರಿಬ್ಬರದೇ ನಿರ್ಧಾರ ಆಗಿದೆ. ಇಬ್ಬರ ಕಡೆಯಿಂದಲೂ ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ದಾರೆ.